ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀವಿ. ಇಂದಿನ ವಿಡಿಯೋದಲ್ಲಿ S9ನೇ ತರಗತಿಯ ಗಣಿತದಲ್ಲಿ ಸೇತುಬಂಧದ ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ತಾವು 9th ಬೇರೆ ವಿಷಯಗಳ ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೇತುಬಂಧ 2023-24 ಎಲ್ಲ ತರಗತಿಗಳಿಗೆ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಅಷ್ಟೇ ಅಲ್ಲದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 9ನೇ ತರಗತಿಗೆ ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದ ಎಲ್ಲ ಪಾಠಗಳ ಒಂದು ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿ. ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಫೇಸ್ಬುಕ್ ಪೇಜ್ ಸ್ಟಡಿ ವಿತ್ ಪರಶುರಾಮ್ ಅಂತ ಇದೆ, ಅದಕ್ಕೂ ಇನ್ಸ್ಟಾದಲ್ಲಿ ಸ್ಟಡಿ ವಿತ್ ಪರಶುರಾಮ್ ಅಂತ ಇದೆ, ಆ ಪ್ರೊಫೈಲನ್ನು ಕೂಡ ಫಾಲೋ ಮಾಡಿ. ಈ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನನ್ನು ಒತ್ತಿದರೆ ನಿಮಗೆ ಖಂಡಿತವಾಗಿ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಸಿಗ್ತದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತದೆ. √81 - √36 ಬೆಲೆಯನ್ನು ಕಂಡುಹಿಡಿಯಬೇಕು. ಪ್ರಶ್ನೆ 2 ಕೊಟ್ಟಿದ್ದಾರೆ. ಕೆಳಗಿನ ಚಿತ್ರದಲ್ಲಿನ ಒಂದು ಜೊತೆ ಅನುರೂಪ ಕೋನಗಳು ಮತ್ತು ಒಂದು ಜೊತೆ ಪರ್ಯಾಯ ಕೋನಗಳನ್ನು ತಾವೇನು ಮಾಡಬೇಕು, ಆರಿಸಿ ಬರೀಬೇಕಾಗ್ತದೆ. ಪ್ರಶ್ನೆ 3, 4x + 5 3x + 6 ಇದರ ಗುಣಲಬ್ಧ ಕಂಡುಹಿಡಿಯಿರಿ. 3:4 × 3:2 / 3:3 ಇದನ್ನು ಸಂಕ್ಷೇಪವನ್ನು ಮಾಡಬೇಕು. 5 ಕೋನಗಳನ್ನು ಆಧರಿಸಿ ತ್ರಿಭುಜದ ವಿಧಗಳನ್ನು ಹೆಸರಿಸಿರಿ. ಇಲ್ಲಿ ಅಪವರ್ತಿಸ್ಲಿಕ್ಕೆ ಹೇಳಿದ್ದಾರೆ. x² + 6x + 8. 7ನೇ ಪ್ರಶ್ನೆ, ಮೊದಲ 7 ಬೆಸ ಸಂಖ್ಯೆಗಳ ಸರಾಸರಿಗಳನ್ನು ಕಂಡುಹಿಡಿಯಿರಿ. 8ನೇ ಪ್ರಶ್ನೆ, 3x + 6 = 21 ಆದರೆ x ನ ಬೆಲೆಗಳನ್ನು ಕಂಡುಹಿಡಿಯಿರಿ. ಪ್ರಶ್ನೆ 9, 3 - 6 ಬಿಂದು ಯಾವ ಚತುರ್ಥಕ ಭಾಗದಲ್ಲಿ ಕಂಡುಬರ್ತದೆ? ಪ್ರಶ್ನೆ 10, 14 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯಿರಿ. 11ನೇ ಪ್ರಶ್ನೆ, PQ = 6 ಸೆಂಟಿಮೀಟರ್, QR = 7 ಸೆಂಟಿಮೀಟರ್, ಕೋನ Q = 100 ಡಿಗ್ರಿ ಇರುವ ತ್ರಿಭುಜ PQR ಅನ್ನು ರಚನೆ ಮಾಡಿ. 12ನೇ ಹಾಗೂ ಕಡೆಯ ಪ್ರಶ್ನೆ ಪತ್ರಿಕೆಯ ಕಡೆಯ ಕ್ವಶನ್, 7 ಸೆಂಟಿಮೀಟರ್ ಅಂಚಿರುವ ಚೌಕಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಷ್ಟು ಈ ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ, 9ನೇ ತರಗತಿಯ ಗಣಿತದ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡಿದ್ದೀವಿ. ಖಂಡಿತವಾಗಿ ಇಷ್ಟು ತಾವೇನು ಮಾಡಬೇಕಾಗ್ತದೆ, 8ನೇ ತರಗತಿಯಲ್ಲಿನ ಇವು ಮೇನ್ಲಿ ಬುನಾದಿ ಸಾಮರ್ಥ್ಯದ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳು. ಇವುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಿ. ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂತಂದರೆ ಯೂಸ್ ಆಗ್ತದೆ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.